स्वामी शरणमय्यप्पा वैष्णवाय नमः स्वामी शरणमय्यप्पा 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 स्वामी अष्टोत्तर शतनामावलियम् ओम महाशास्त्रे नमः स्वामी शरणमय्यप्पा महादेवाय नमः स्वामी शरणमय्यप्पा महादेवसुताय नमः स्वामी शरणमय्यप्पा अव्ययाय नमः स्वामी शरणमय्यप्पा लोकभक्ते नमः स्वामी शरणमय्यप्पा लोकहर्ते नमः स्वामी शरणमय्यप्पा परात्पराय नमः स्वामी शरणमय्यप्पा त्रिलोकरक्षकाय नमः स्वामी शरणमय्यप्पा धन्ये नमः स्वामी शरणमय्यप्पा तपस्विने नमः स्वामी शरणमय्यप्पा भूतसैनिकाय नमः स्वामी शरणमय्यप्पा मंत्रवेदिने नमः स्वामी शरणमय्यप्पा महावेदिने नमः स्वामी शरणमय्यप्पा महताय नमः स्वामी शरणमय्यप्पा जगदीश्वराय नमः स्वामी शरणमय्यप्पा लोकाध्यक्षाय नमः स्वामी शरणमय्यप्पा धन्ये नमः स्वामी शरणमय्यप्पा श्रीमते नमः स्वामी शरणमय्यप्पा अप्रमेय पराक्रमाय नमः स्वामी शरणमय्यप्पा सिंहारूढाय नमः ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿರುವ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಸಪೂಜೆ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಜೆಟ್ಟಿ ವೀರಪ್ರಸಾದ್ ಮತ್ತು ಕಾರ್ಯದರ್ಶಿ ತಾಯಿ ಬಾಬು ಕೊಲ್ಲಿಯವರ ನೇತೃತ್ವದಲ್ಲಿ ಮಾಸಪೂಜಾ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ನಂತರ ಮೊದಲ ಮಾಸಪೂಜೆ ಕಾರ್ಯಕ್ರಮ ಇದಾಗಿದ್ದು, ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು.
ಮುಂದಿನ ತಿಂಗಳು ಶುದ್ಧ ತ್ರಯೋದಶಿ ದಿನದಂದು ಗೂಗಿಬಂಡಿ ಕ್ಯಾಂಪ್, ಕೊರಮ್ಮ ಕ್ಯಾಂಪ್, ಸಂಗಾಪುರ ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿಯವರು ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಡ್ತಾರೆ. ಸ್ವಾಮಿ ಅವರಿಗೂ ಮತ್ತು ಅವರ ಕುಟುಂಬದವರಿಗೆ ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಕೈಂಕರ್ಯ ಮಾಡುವ ಶಕ್ತಿ ಕೊಡಲಿ ಅಂತೇಳಿ ನೀವೆಲ್ಲರೂ ಮನಸ್ಫೂರ್ತಿಯಾಗಿ ಸ್ವಾಮಿಯನ್ನು ಬೇಡಿಕೊಂಡು, ಈ ದಿನ ಮಾಸ ಪೂಜಾ, ಇದು 12 ವಾರ್ಷಿಕೋತ್ಸವದ ನಂತರ ಬರುವಂಥ ಮೊದಲನೇ ಮಾಸ ಪೂಜೆ. ಈ ಮಾಸ ಪೂಜೆ ವಿಶೇಷತೆ ಏನು ಅಂತಂದರೆ, ಫಾಲ್ಗುಣ ಮಾಸ ಸರ್ವಶ್ರೇಷ್ಠವಾದಂಥ ಮಾಸವಾಗಿದೆ. ಅದರಲ್ಲಿನೂ ವಿಶೇಷವಾಗಿ ದೇವಸ್ಥಾನಕ್ಕೆ ಈ ಪಂಚಲೋಹದ ಕವಚ ಹಾಗೂ 18 ಮೆಟ್ಲಿಗೆ ಪಂಚಲೋಹದ ಕವಚವನ್ನು ಸಮರ್ಪಣೆ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ವೈದಿಕವಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲ್ಪಟ್ಟಿವೆ. ಎಷ್ಟೋ ಮಂದಿ ಸೇವಾಕರ್ತರು, ದಾನಿಗಳು ಉದಾರ ಸ್ವಭಾವದಿಂದ ಸ್ವಾಮಿಯ ಕೈಂಕರ್ಯಕ್ಕೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಪ್ರತಿಯೊಂದು ಮೆಟ್ಲಿಗೆ ಕೊಟ್ಟಂಥವರಿಗೂ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿಯ ದ್ವಾರ ಬಾಗಿಲಿಗೆ, ಮೆಟ್ಟಿಲಿಗೆ ಮತ್ತು ಉಳಿದ ಉಪಾಲಯಗಳಾದಂಥ ಸಿದ್ಧಿವಿನಾಯಕ ದೇವರ ಒಂದು ದ್ವಾರ ಬಾಗಿಲಿಗೆ, ದಕ್ಷಿಣಾಮೂರ್ತಿ ದ್ವಾರ ಬಾಗಿಲಿಗೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದ್ವಾರ ಬಾಗಿಲಿಗೆ ಹಾಗೂ ಶ್ರೀ ಭದ್ರಕಾಳಿಕಾ ದೇವಿಯ ದ್ವಾರ ಬಾಗಿಲೆ ಮತ್ತು ಸೋಪಾನಗಳಿಗೆ ಈ ಪಂಚಲೋಹ ಕವಚಕ್ಕೆ ಸೇವಾಕರ್ತರು ಸಮರ್ಪಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಆಶೀರ್ವದಿಸಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಸ್ವಾಮಿಯನ್ನು ಬೇಡಿಕೊಳ್ತಾ, ಅವರೆಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಕೈಂಕರ್ಯ ಮಾಡುವ ಶಕ್ತಿ ಕೊಡಲಿ ಅಂತೇಳಿ ಬೇಡಿಕೊಂಡು, ಮುಂದಿನ ದಿನಗಳಲ್ಲಿ ನೀವು ಕೂಡ ಉದಾರ ರೀತಿಯಿಂದ ಸ್ವಾಮಿಯ ಕೈಂಕರ್ಯಕ್ಕೆ ಸೇವೆಯನ್ನು ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಪ್ರತಿ ಮಾಸ ಪೂಜೆ ದಿನ ಸಾಯಂಕಾಲ ಪಡಿಪೂಜಾ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡುವುದರ ಕುರಿತು ಆಲೋಚನೆ ಮಾಡಿ ಎಲ್ಲ ಗುರುಸ್ವಾಮಿಗಳು ಹಾಗೂ ಸ್ಥಾನಿಕವಾಗಿರುವಂಥ ಎಲ್ಲ ಗುರುಗಳಿಗೆ ಒಂದು ವಿನ್ನಪ, ನೀವೆಲ್ಲರೂ ಮುಂದೆ ಬಂದರೆ ಪಡಿಪೂಜೆ ಕೂಡ ಆರಂಭ ಮಾಡುವುದಕ್ಕೆ ಒಂದು ಶ್ರೀಕಾರ ಹಾಕ್ತೀವಿ. ಅದೇ ರೀತಿಯಾಗಿ ಈ ಒಂದು 12 ವಾರ್ಷಿಕೋತ್ಸವಕ್ಕೆ ಸಹಕರಿಸಿದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಪೊಲೀಸ್ ಶಾಖೆಯವರಿಗೆ ಹಾಗೂ ನಗರಸಭಾ ಸೇವಕರಿಗೆ ಹಾಗೂ ಮೀಡಿಯಾ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ದೀಕ್ಷಾರ್ಥಿಗಳಿಗೆ, ಗುರು ಹಿರಿಯರಿಗೆ, ಗುರುಸ್ವಾಮಿಗಳಿಗೆ, ಸಮಸ್ತ ಭಕ್ತ ಮಂಡಳಿಗೆ ಸಾಷ್ಟಾಂಗ ಪ್ರಣವ ಮುಚ್ಚತೆ. ಈ ರೀತಿ ಹೇಳಿ ನನ್ನ ಒಂದು 2 ಮಾತು ಮುಗಿಸ್ತೇನೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ.